ನನ್ನ ಕೈಯಾರೆ ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ. ನಾನು ಬಯಸಿದ್ದಿದ್ರೆ ಎಲ್ಲವನ್ನ ಸರಿಪಡಿಸಬಹುದಾಗಿತ್ತು. ನನ್ನ ಕಣ್ಣ ಮುಂದೆನೇ ಇಷ್ಟೆಲ್ಲ ನಡೆದರೂ ಅದನ್ನು ನಾನು ಕೇರ್ಲೆಸ್ ಮಾಡಿಬಿಟ್ಟೆ. ಹೆಂಡತಿಯ ಮಾತನ್ನು ಕೇಳಿ ನಾನು ನನ್ನ ತಾಯಿಯನ್ನು ಮನೆಯಿಂದ ಹೊರಹಾಕಿದೆ. ಅದರ ಪರಿಣಾಮವಾಗಿ ಇವತ್ತು ನಾನು ಮಾಡಿದ ತಪ್ಪಿಗೆ ಶಿಕ್ಷೆನ ಅನುಭವಿಸ್ತಿದ್ದೀನಿ. ನನ್ನ ಹೆಸರು ರಾಜೇಶ್. ನನ್ನ ತಾಯಿ ಎಷ್ಟೇ ಬೇಡಿಕೊಂಡ್ರೂ ಅವರ ಮೇಲೆ ನನಗೆ ಕರುಣೆ ಬರಲಿಲ್ಲ. ನೋಡಪ್ಪ, ನನಗೀಗಾಗಲೇ ವಯಸ್ಸಾಗಿದೆ. ಮನೆ ಬಿಟ್ಟು ನನ್ನನ್ನು ಹೊರಗೆ ಹಾಕಿದ್ರೆ ನಾನು ಎಲ್ಲಿಗೆ ಹೋಗೋದು? ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ಹೇಳಿ ಅವರು ಎಷ್ಟೇ ಬೇಡಿಕೊಂಡ್ರು ಅವರನ್ನು ಮನೆಯಿಂದ ಕಳಿಸ್ಬಿಟ್ಟೆ. ಅವರು ಅಷ್ಟೊಂದು ಬೇಡಿಕೊಂಡ್ರೂ ಅವರ ಮೇಲೆ ನನಗೆ ಸ್ವಲ್ಪನೂ ಕರುಣೆ ಅನ್ನೋದು ಬರಲಿಲ್ಲ. ಮನೆಯಿಂದ ಹೊರ ಹೋದ ನನ್ನ ತಾಯಿ ಬೀದಿ ಬೀದಿ ತಿರುಗುವುದಕ್ಕೆ ಶುರು ಮಾಡಿದ್ರು. ಹೊಟ್ಟೆಪಾಡಿಗಾಗಿ ದೇವಸ್ಥಾನಗಳ ಬಳಿ ಹೋದರು. ನನ್ನ ತಾಯಿ ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು. 9 ತಿಂಗಳು ನನ್ನ ಹೆತ್ತು ಹೊತ್ತು ಸಾಕಿದ ತಾಯಿ ಇಂತಹ ಪರಿಸ್ಥಿತಿಯಲ್ಲಿದ್ದರೂ ಅವರ ಮೇಲೆ ನನ್ನ ಮನಸ್ಸಿಗೆ ಯಾವುದೇ ರೀತಿ ದುಃಖ ಆಗುತ್ತಿರಲಿಲ್ಲ. ಇದಾದ ಕೆಲವು ದಿನಗಳಲ್ಲೇ ನನ್ನ ಹೆಂಡತಿ ಮನೆಯಲ್ಲಿದ್ದ ಒಡವೆ ಹಾಗೂ ಎಲ್ಲವನ್ನ ದೋಚಿಕೊಂಡು ಅವನ ಹಳೆಯ ಪ್ರೇಮಿಯ ಜೊತೆ ಓಡಿ ಹೋಗಿದ್ಲು. ಅಂದಿನಿಂದ ನನ್ನ ಕೆಟ್ಟ ಸಮಯ ಶುರುವಾಗಿತ್ತು. ಹೆಂಡತಿಯಿಂದ ಆದ ಮೋಸಕ್ಕೆ ನಾನು ಕೂಡ ಬೀದಿ ಪಾಲಾಗಿದ್ದೆ. ಇನ್ನು ಊಟಕ್ಕೂ ಕೂಡ ಪರದಾಡೋ ಹಾಗಾಗೋಯ್ತು. ಪದೇ ಪದೇ ನನಗೆ ನನ್ನ ತಾಯಿಯ ನೆನಪಾಗ್ತಿತ್ತು. ನಾನು ಮಾಡಿದ ತಪ್ಪಿನ ಪಶ್ಚಾತ್ತಾಪ ನನಗಾಗ್ತಿತ್ತು. ನಾನು ಎಷ್ಟೇ ಬೇಡಿಕೊಂಡರೂ ಕ್ಷಮೆ ಮಾತ್ರ ಸಿಗ್ತಿರ್ಲಿಲ್ಲ. ಅಲ್ಲಿಗಾಗಲೇ ಕಾಲ ಮಿಂಚೋಗಿತ್ತು. ಹೀಗೆ ಒಂದು ದಿನ ರೋಡಿನ ಪಕ್ಕದಲ್ಲಿ ಹೋಗುತ್ತಿರುವಾಗ ಸಡನ್ನಾಗಿ ಒಂದು ಗಾಡಿ ಬಂತು. ಅದರಿಂದ ಇಳಿದ ಆ ಮನುಷ್ಯ, ಸ್ವಾಮಿ 1 ನಿಮಿಷ ಎಂದಾಗ ಸಡನ್ನಾಗಿ ನಾನು ತಿರುಗಿ ನೋಡಿದಾಗ ಗಾಡಿಯ ಹಿಂದೆ ನಿಂತಿದ್ದ ಆ ಹೆಣ್ಣನ್ನು ನೋಡಿ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿಬಿದ್ದೆ. ಆಕೆಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಯಾಕೋ ಇವತ್ತು ವಾತಾವರಣ ತುಂಬ ಸುಂದರವಾಗಿತ್ತು. ಆದರೆ ನನ್ನ ಜೀವನದಲ್ಲಿ ಬರೀ ಕಷ್ಟಗಳೇ ಆವರಿಸಿಕೊಂಡಿತ್ತು. ತಿನ್ನೋ ಊಟಕ್ಕೂ ನನಗೆ ತುಂಬಾ ಕಷ್ಟ ಆಗೋಗಿತ್ತು. ಜೀವನ ನನಗೆ ಎಂತಹ ಪಾಠ ಕಲಿಸ್ತು ಅಂತಂದರೆ, ನನ್ನ ಜೀವನವೇ ಒಂದು ರೀತಿಯ ನರಕ ಆಗೋಗಿತ್ತು. ತುತ್ತು ಊಟಕ್ಕೂ ಪರದಾಡೋ ಹಾಗಾಗೋಯ್ತು. ನನ್ನ ಜೀವನದಲ್ಲಿ ಇಂತಹ ಒಂದು ಸಂದರ್ಭ ಬರುತ್ತೆ ಅಂತಂದು ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ನನ್ನ ಜೀವನದಲ್ಲಿ ನನ್ನ ಓದಿನ ಪ್ರಕಾರ ದೊಡ್ಡ ಕಂಪನಿಯಲ್ಲೇ ಕೆಲಸವಿತ್ತು. ಕೈ ತುಂಬ ದುಡ್ಡು. ಇದರಿಂದ ನಾನು ತುಂಬ ಸಂತೋಷವಾಗಿದ್ದೆ. ಆದರೆ ನನ್ನ ಹತ್ರ ಪ್ರತಿಯೊಂದು ಇದೆ ಅನ್ನೋ ಅಹಂಕಾರ ಕೂಡ ನನ್ನಲ್ಲಿ ಜಾಸ್ತಿನೇ ಇತ್ತು. ಆದರೆ ಇವತ್ತು ನನ್ನ ಅಹಂಕಾರ ಮುರಿದು ಬಿದ್ದಿತ್ತು. ಅಂದು ಅಷ್ಟೆಲ್ಲ ಇದ್ದ ನನ್ನ ಬಳಿ ಇಂದು ನನಗೆ ಒಂಟಿತನ ಕಾಡಲು ಶುರುವಾಯಿತು. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನಗೆ ನನ್ನವರು ಯಾರೂ ಇಲ್ಲ ಅನ್ನೋದು ನನಗೆ ಕಾಡಲು ಶುರುವಾಯಿತು. ಇದೆಲ್ಲ ನಾನು ಮಾಡಿದ ತಪ್ಪಿಂದ ಆಗಿದೆ ಅನ್ನೋದು ನನಗೆ ಅರ್ಥ ಆಗ್ತಿತ್ತು. ನಾನು ಮಾಡಿದ ತಪ್ಪಿಗೆ ಆ ದೇವರು ತಕ್ಕ ಶಿಕ್ಷೆ ಕೊಡ್ತಿದ್ದಾನೆ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಿತ್ತು. ನನ್ನ ಹೊಟ್ಟೆ ಹಸಿವು ಅನ್ನದ ಬೆಲೆಯನ್ನು ತೋರಿಸ್ತಿತ್ತು. ನನ್ನ ಮುಂದಿನ ದಿನಗಳು ಇನ್ನಷ್ಟು ಕಠೋರವಾಗುತ್ತೇನೋ ಅಂತ ಅನ್ನಿಸ್ತಿತ್ತು. ನಾನು ಮಾಡಿದ ಕರ್ಮಕ್ಕೆ ಇದು ನನಗಾಗ್ತಾ ಇರೋ ಶಿಕ್ಷೆ ಅನ್ನಿಸ್ತಿತ್ತು. ಇದರಿಂದಾಗಿ ನನಗೆ ತುಂಬ ಮುಜುಗರ ಹಾಗೂ ಪಶ್ಚಾತ್ತಾಪವಾಗ್ತಿತ್ತು. ಆದರೆ ಯಾವ ಮನೆ ನನ್ನದಂತ ಹೆಮ್ಮೆಯಿಂದ ಆ ಮನೆಯಲ್ಲಿರ್ತಿದ್ನೋ, ಇವತ್ತು ಆ ಮನೆಯಲ್ಲಿ ನಾನು ಒಂಟಿಯಾಗಿ ಹೋಗಿದ್ದೆ. ಆ ಒಂಟಿತನ ನನಗೆ ಆ ಮನೆಯಲ್ಲಿ ಇರೋದಕ್ಕೆ ಬಿಡ್ತಿರಲಿಲ್ಲ. ಇದೇ ಯೋಚನೆಯಲ್ಲಿ ಮನೆಯಿಂದ ಹೊರಬಂದ ನಾನು ಈ ಮನುಷ್ಯನನ್ನು ನೋಡ್ತೀನಿ ಅಂತ ಅಂದುಕೊಂಡಿರಲಿಲ್ಲ. ಆತನನ್ನು ನೋಡಿದ ನಾನು ಆಶ್ಚರ್ಯದಿಂದ ನೋಡ್ತಾನೆ ನಿಂತುಬಿಟ್ಟೆ. ನನ್ನ ಜೀವನದಲ್ಲಿ ಬಂದ ಸಂಕಷ್ಟಗಳಿಂದ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಆವರಿಸಿಕೊಂಡಿತು. ತಕ್ಷಣವೇ ನಾನು ಗಾಬರಿಯಿಂದ ಮನೆಯ ಒಳಗೆ ಬಂದ್ಬಿಟ್ಟೆ. ಆದರೆ ಆ ದೇವರು ನನ್ನನ್ನು ಎಷ್ಟು ಬೇಗ ಕ್ಷಮಿಸ್ತಾನೆ ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ನಾನು ಮಾಡಿರೋ ತಪ್ಪು ಚಿಕ್ಕ ಪುಟ್ಟ ತಪ್ಪಲ್ಲ. ಆ ತಪ್ಪಿಗೆ ಕ್ಷಮೆ ಕೂಡ ಇಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಆ ದೇವರು ಇಷ್ಟು ಬೇಗ ನನ್ನನ್ನು ಕ್ಷಮಿಸ್ತಾನೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಪದೇ ಪದೇ ನನಗೆ ನನ್ನ ತಾಯಿಯ ನೆನಪಾಗ್ತಿದ್ರು. ನನ್ನ ತಾಯಿ ಹೋದ ಮೇಲೆ ನನ್ನ ಹೆಂಡತಿ ಈ ರೀತಿ ನನ್ನನ್ನು ಬೀದಿ ಪಾಲು ಮಾಡ್ತಾಳಂತ ನಾನು ಅಂದುಕೊಂಡಿರಲಿಲ್ಲ. ನನ್ನ ತಂದೆ ಹೋದ ಮೇಲೆ ಕಷ್ಟಪಟ್ಟು ನನ್ನನ್ನು ಸಾಕಿ ಬೆಳೆಸಿ ವಿದ್ಯಾವಂತನಾಗಿ ಮಾಡಿ
ನನ್ನನ್ನು ಗುರಿ ತಲುಪಲು ಸಹಾಯ ಮಾಡಿದ ನನ್ನ ತಾಯಿಯನ್ನು ಮನೆಯಿಂದ ಹೊರಹಾಕಿದೆ. ಅವರು ಮಾಡದೇ ಇರೋ ತಪ್ಪಿಗೆ ಅವರಿಗಿಂತಹ ಶಿಕ್ಷೆ ಕೊಟ್ಟೆ. ಆದರೆ ಇವತ್ತು ನನಗೆ ಅರ್ಥ ಆಗ್ತಿತ್ತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂಥೇಳಿ. ನನ್ನ ಕಣ್ಣಲ್ಲಿ ನನ್ನ ತಾಯಿಯನ್ನು ನೆನೆದು ಕಣ್ಣೀರು ಬರಲು ಶುರುವಾಯಿತು. ಹೇಗಾದರೂ ಮಾಡಿ ನನ್ನ ತಾಯಿ ನನ್ನ ಹತ್ರ ಬಂದುಬಿಟ್ರೆ ಸಾಕನ್ನಿಸ್ತಿತ್ತು. ಆ ದೇವ್ರ ಹತ್ರ ನಾನು, ಅಪ್ಪ ದೇವರೇ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈಗಾಗಲೇ ಆ ತಪ್ಪಿಗೆ ಶಿಕ್ಷೆನೂ ಅನುಭವಿಸ್ತಾ ಇದ್ದೀನಿ. ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ನನ್ನ ಬಳಿ ಕಳಿಸ್ಬಿಡು ಎಂದು ಹೇಳಿ ನಾನು ಬೇಡಿಕೊಳ್ಳುತ್ತಾ ಹೀಗೆ ಯೋಚನೆಯಲ್ಲಿ ದಾರಿ ಉದ್ದಕ್ಕೂ ಹೋಗುತ್ತಿರುವಾಗ ಸಡನ್ನಾಗಿ ನನ್ನ ಮುಂದೆ ಒಂದು ಗಾಡಿ ಬಂದು ನಿಂತು. ಅದೇ ಯೋಚನೆಯಲ್ಲಿ ದಾರಿಯಲ್ಲಿ ಹೋಗುತ್ತಿದ್ದ ನನಗೆ ಆ ಗಾಡಿ ಬಂದಿದ್ದ ಫೋರ್ಸ್ಗೆ ಎಲ್ಲಿ ನನ್ನ ಆಕ್ಸಿಡೆಂಟ್ ಆಗಿಬಿಡುತ್ತೋ ಅನ್ನೋ ಭಯ ನನಗೆ ಆವರಿಸಿಕೊಂಡಿತು. ಆಗ ನನ್ನ ಮುಂದೆ ಬಂದು ನಿಂತ ಆ ಗಾಡಿಯಿಂದ ಇಳಿದ ಆ ಮನುಷ್ಯ ನನ್ನನ್ನು ಕರೆದು, ನೋಡಿ ಸ್ವಾಮಿ, ಈ ಊಟ ತಗೊಳ್ಳಿ, ನನಗೆ ಗೊತ್ತು ನೀವು ಎಂತಹ ಪರಿಸ್ಥಿತಿಯಲ್ಲಿದ್ದೀರಾ ಅಂಥೇಳಿ ಎಂದಾಗ ನನಗೆ ಆತ ಹೇಳಿದ ಆ ಮಾತಿಗೆ ನನಗೆ ಆಶ್ಚರ್ಯವಾಗ್ತಿತ್ತು. ಆದರೆ ನನ್ನ ಗಮನ ಆ ಗಾಡಿ ಹಿಂದೆ ನಿಂತಿದ್ದ ಆ ಹೆಣ್ಣಿನ ಕಡೆ ಸೆಳಿತು. ಆಕೆಯ ಮುಖದಲ್ಲಿ ಒಂದು ರೀತಿಯ ಸೆಳೆತವಿತ್ತು. ನನಗೆ ತುಂಬ ಪರಿಚಯ ಇರೋ ಮುಖ ಅನ್ನಿಸ್ತಿತ್ತು. ನನಗೆ ಆಕೆಯ ಪರಿಚಯವಾದಾಗ ನಾನು ಬೆಚ್ಚಿಬಿದ್ದೆ. ನನ್ನ ಕಣ್ಣಲ್ಲಿ ಒಂದೇ ಸಮನೆ ಕಣ್ಣೀರು ಬರಲು ಶುರುವಾಯಿತು. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಪ್ರಶ್ನೆ ಕಾಡಲು ಶುರುವಾಯಿತು, ಇದೆಲ್ಲ ಹೇಗಾಗೋದಕ್ಕೆ ಸಾಧ್ಯ ಅನ್ನೋದು. ಆದರೆ ಆಕೆಯನ್ನು ನೋಡಿ ಆಕೆ ಯಾರು ಅಂತ ಗೊತ್ತಾದ ಮೇಲೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಸಂತೋಷ ಉಕ್ಕಿ ಬರ್ತಿತ್ತು. ಹೇಳೋದಕ್ಕೆ ಸಾಧ್ಯವಾಗದಷ್ಟು ಸಂತೋಷ ನನ್ನಲ್ಲಿ ಉಕ್ಕಿ ಬರ್ತಿತ್ತು. ಆಕೆ ಕೂಡ ನನ್ನನ್ನು ನೋಡಿ ತುಂಬ ಸಂತೋಷ ಪಡ್ತಿದ್ರು. ಆ ಕ್ಷಣಕ್ಕೆ ನಾನು ಮಾಡಿದ ಪಾಪಗಳೆಲ್ಲ ನನ್ನ ಕಣ್ಣ ಮುಂದೆ ಬರಲು ಶುರುವಾಯಿತು. ಅದರಿಂದಾಗಿ ಇವತ್ತು ನಾನು ಇಂತಹ ಕರ್ಮನ ಅನುಭವಿಸಬೇಕಾಗಿ ಬರ್ತಿದೆ. ನನ್ನ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ಅವರ ಮದುವೆಯಾದ 10 ವರ್ಷಗಳ ನಂತರ, ಎಷ್ಟೋ ಹರಕೆಗಳ ನಂತರ ನಾನು ಹುಟ್ಟಿದೆ ಅನ್ನೋದನ್ನು ನನ್ನ ತಾಯಿ ಹೇಳ್ತಿದ್ರು. ಇದರ ಹಿಂದೆ ಜನಗಳು ಆಡುತ್ತಿದ್ದ ಆ ಮಾತುಗಳು, ವಂಶೋದ್ಧಾರ ಮಾಡೋದಕ್ಕೆ ಮಕ್ಕಳಿಲ್ಲದೆ ಇದ್ದರೆ ತಂದೆ ತಾಯಿ ಬೀದಿ ಪಾಲಾಗ್ತಾರೆ, ಎಷ್ಟು ದುಡಿದರೆ ಏನು ಪ್ರಯೋಜನ, ಮಕ್ಕಳಿಲ್ಲ ಅಂದಮೇಲೆ ಆ ಮನೆಯಲ್ಲ. ಹೀಗೆ ಎಷ್ಟೋ ರೀತಿಯ ಅವಮಾನಗಳನ್ನು ನನ್ನ ತಾಯಿ ತಂದೆ ಅನುಭವಿಸಿದ್ದಾರೆ ಅನ್ನೋದು ಕೂಡ ನನ್ನ ತಾಯಿ ಹೇಳ್ತಿದ್ರು. ನಾನು ಹುಟ್ಟಿದ ಮೇಲೆ ಮನೆಯಲ್ಲೆಲ್ಲ ತುಂಬ ಸಂತೋಷದಿಂದ ಇದ್ದರು. ನಮ್ಮ ಕುಟುಂಬ ಚಿಕ್ಕದಾಗಿದ್ದರೂ ತುಂಬಾ ಅನ್ಯೋನ್ಯವಾಗಿ ಹಾಗೂ ಸಂತೋಷದಿಂದ ಇರ್ತಿದ್ರಿ. ಇನ್ನು ನನಗೆ ಚಿಕ್ಕ ಗಾಯವಾದರೂ ನನ್ನ ತಂದೆ ತಾಯಿ ತಡ್ಕೊಳ್ತಿರ್ಲಿಲ್ಲ. ಅಷ್ಟು ಮುದ್ದಾಗಿ ನನ್ನನ್ನು ಸಾಕಿ ಬೆಳೆಸಿದ್ರು. ಕೂಲಿ ಮಾಡಿ ಮನೆ ನಡೆಸುತ್ತಿದ್ದ ನನ್ನ ತಂದೆಗೆ ನಾನು ಹುಟ್ಟಿದ ಮೇಲೆ ಸ್ವಂತ ಅಂಗಡಿ ನಡೆಸೋದಕ್ಕೆ ಶುರು ಮಾಡಿದ್ರು. ಇದರಿಂದ ನನ್ನ ತಾಯಿ ತುಂಬ ಸಂತೋಷ ಪಡ್ತಿದ್ರು. ಯಾಕಂದರೆ ನನ್ನ ಮಗ ಹುಟ್ಟಿದ ಮೇಲೇ ನಮಗೆ ಅದೃಷ್ಟ ಬಂದಿದೆ ಅಂತ ಹೇಳಿ ನನ್ನನ್ನು ನೋಡಿದಾಗಲೆಲ್ಲ ನನ್ನ ತಾಯಿ ಹೊಗಳ್ತಿದ್ರು. ಇದರಿಂದಾಗಿ ನನಗೆ ತುಂಬಾ ಹೆಮ್ಮೆಯಾಗ್ತಿತ್ತು. ಆದರೆ ದಿನಗಳು ಕಳೆದ ಹಾಗೆ ನಾನು ಬೆಳೀತಾ ಬಂದೆ. ನನ್ನ ತಂದೆ ತಾಯಿ ಮಾಡುತ್ತಿದ್ದ ಮುದ್ದಿನಿಂದ ನಾನು ಹದಗೆಟ್ಟು ಹೋಗಿದ್ದೆ. ಬರ್ತಾ ಬರ್ತಾ ನನ್ನ ತಂದೆ ತುಂಬಾ ವೀಕ್ ಆಗ್ತಾ ಬಂದರು. ಹಾಗಾಗಿ ನನ್ನ ತಂದೆ ಅವರು ನಡೆಸುತ್ತಿದ್ದ ಅಂಗಡಿಯ ಜವಾಬ್ದಾರಿನ ನೀನು ತಗೋ ಅಂತ ಹೇಳ್ತಿದ್ರು. ಆದರೆ ಅವರ ಮಾತಿಗೆ ನಾನು, ಅಪ್ಪ, ನನ್ನ ಕೈಯಲ್ಲಿ ಅಂಥ ಕೆಲಸ ಎಲ್ಲ ಮಾಡೋದಕ್ಕಾಗೋದಿಲ್ಲ, ನಾನು ಓದಬೇಕು, ಇದನ್ನೆಲ್ಲ ನಾನು ಮಾಡ್ತೀನಿ ಅಂತ ಕನಸು ಕಾಣಬೇಡಿ ಎಂದೆ. ಆದರೆ ಓದೋದ್ರಲ್ಲೂ ನಾನೇನು ಅಷ್ಟು ಮುಂದಿರಲಿಲ್ಲ. ಎಕ್ಸಾಮ್ಸ್ನಲ್ಲೆಲ್ಲ ಪಾಸಿಂಗ್ ಮಾರ್ಕ್ಸ್ ತೆಗೆದು ಪಾಸಾಗ್ತಿದ್ದೆ ಅಷ್ಟೇ. ಆದರೆ ನಾನಾಡಿದ ಆ ಮಾತುಗಳಿಂದ ಅಂದು ಮೊದಲ ಬಾರಿ ನನ್ನ ತಂದೆಯ ಕಣ್ಣಲ್ಲಿ ಕಣ್ಣೀರನ್ನು ನೋಡಿದೆ. ನಾನು ಆಡಿದ ಆ ಮಾತುಗಳು ನನ್ನ ತಂದೆಯ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದೆ ಅನ್ನೋದು ನನಗೆ ಅರ್ಥವಾಗ್ತಿತ್ತು. ನನ್ನಿಂದಾಗಿ ಮೊದಲ ಸಲ ನನ್ನ ತಂದೆಯ ಮನಸ್ಸಿಗೆ ನೋವಾಯಿತು. ಇಂದು ಮುಂದೆ ಯೋಚನೆ ಮಾಡದೆ ನಾನು ಬಾಯಿಗೆ ಬಂದ ಹಾಗೆಲ್ಲ ತಂದೆ ತಾಯಿನ ಬೈದು ಬಿಡ್ತಿದ್ದೆ. ಯಾಕಂದರೆ ನಾನು ಒಂದು ರೀತಿಯ ಪೋಲಿ ಹುಡುಗನಾಗಿ ಹೋಗಿದ್ದೆ. ನಾನು ಇರುತ್ತಿದ್ದ ರೀತಿಯನ್ನು ನೋಡಿ ನನ್ನ ತಾಯಿ ನನ್ನ ಬಳಿ ಬಂದು ಹೇಳ್ತಿದ್ರು,
ನೋಡಪ್ಪ, ನಿಮ್ಮ ತಂದೆ ತುಂಬಾ ಕಷ್ಟಪಟ್ಟು ನಿನ್ನನ್ನು ಬೆಳೆಸಿದ್ದಾರೆ. ಈಗ ಅವರ ಕೈಯಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ವಯಸ್ಸಿಗೆ ಬಂದ ಮಗ ನೀನು. ಅವರ ಜವಾಬ್ದಾರಿನ ನೀನು ತಗೋ. ತಂದೆ ತಾಯಿ ಮನಸ್ಸನ್ನು ನೋಯಿಸಬೇಡ ಎಂದಾಗ ಅವರ ಮಾತನ್ನು ಕೇಳಿ ನಾನು ಹೇಳ್ತಿದ್ದೆ, ಅಮ್ಮ ಹೊರಗಡೆ ಹೋಗಿ ನೋಡು, ಎಷ್ಟು ವಯಸ್ಸಾಗಿರೋರು ಹೋಗಿ ದುಡಿಯುತ್ತಿದ್ದಾರೆ. ಗಂಡಸಾಗಿ ಹುಟ್ಟಿದ ಮೇಲೆ ದುಡಿಯೋದ್ರಲ್ಲಿ ತಪ್ಪೇನಿಲ್ಲ. ನಾನು ಓದಿ ಒಳ್ಳೆ ಕಂಪನಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಇಂತಹ ಕೆಲಸಗಳೆಲ್ಲ ನಾನು ಮಾಡೋದಕ್ಕೆ ಆಗೋದಿಲ್ಲ ಎಂದ ಮಾತನ್ನು ಕೇಳಿ ನನ್ನ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯಿತು. ಆದರೆ ಇದರಿಂದ ನನಗೆ ಯಾವುದೇ ರೀತಿ ಪರಿಣಾಮ ಕೂಡ ಬೀಳ್ತಿರಲಿಲ್ಲ. ಕೊನೆಗೂ ನನ್ನ ಓದನ್ನು ಮುಗಿಸಿದೆ. ಓದು ಮುಗಿದ ಎಷ್ಟೋ ತಿಂಗಳು ನಾನು ಕೆಲಸಕ್ಕೂ ಕೂಡ ಹೋಗ್ತಿರಲಿಲ್ಲ. ಇನ್ನು ನಾನು ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇದ್ದಿದ್ದನ್ನು ನೋಡಿ ನನ್ನ ತಂದೆ ಎಲ್ಲಾದರೂ ಕೆಲಸಕ್ಕೆ ಹೋಗು ಎಂದು ಹೇಳ್ತಿದ್ರು. ಅವರ ಮಾತನ್ನು ಕೇಳಿ ನಾನು ಕೋಪದಿಂದ ಅವರ ಮೇಲೆ ರೇಗಾಡ್ತಿದ್ದೆ. ಅಪ್ಪ, ಈಗ ತಾನೇ ನನ್ನ ಓದು ಮುಗಿದಿದೆ. ನನಗೆ ಸ್ವಲ್ಪ ದಿನ ಆರಾಮವಾಗಿರೋದಕ್ಕೆ ಬಿಡಿ. ನಾನೇನಾದರೂ ಫ್ರೀಯಾಗಿರೋದನ್ನು ನೋಡಿದ್ರೆ ನೆಮ್ಮದಿಯಾಗಿ ಇರೋದಕ್ಕೂ ಬಿಡೋದಿಲ್ಲ. ನೀವು ಏನಾದರೂ ಒಂದು ಹೇಳ್ತಾನೇ ಇರ್ತೀರ ಎಂದು ಹೇಳಿ ಉಲ್ಟಾ ಅವರ ಮೇಲೇ ರೇಗಾಡ್ತಿದ್ದೆ. ಆದರೆ ನನ್ನ ತಂದೆಯ ಆರೋಗ್ಯ ತುಂಬಾ ಕೆಡ್ತಾ ಬರ್ತಿತ್ತು. ಕೊನೆಗಾಲದಲ್ಲಿ ನನ್ನ ತಂದೆ ನನ್ನನ್ನು ಕರೆದು, ನೋಡಪ್ಪ, ಸೋಮಾರಿತನ ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಜೀವನದಲ್ಲಿ ಮುಂದೆ ಸಾಗಬೇಕಂದ್ರೆ ಕಷ್ಟಪಡಬೇಕು. ನೀನು ಈ ರೀತಿ ಇರೋದ್ರಿಂದ ನಿನ್ನ ಜೀವನವೇ ಹಾಳಾಗುತ್ತೆ. ನೋಡು, ನಾನು ಹೋದ ಮೇಲೆ ನಿನ್ನ ತಾಯಿ ಕೈ ಬಿಡಬೇಡ. ಅವಳನ್ನು ಚೆನ್ನಾಗಿ ನೋಡ್ಕೋ. ನೀನಂದರೆ ಅವಳಿಗೆ ಪಂಚಪ್ರಾಣ ಎಂದು ಹೇಳಿ ನನ್ನ ಕಣ್ಣ ಮುಂದೆಯೇ ನನ್ನ ತಂದೆ ಪ್ರಾಣ ಬಿಟ್ಟರು. ಅದನ್ನು ನೋಡಿದ ನಾನು ಒಂದು ಕ್ಷಣಕ್ಕೆ ಅಲ್ಲೇ ಬೆಚ್ಚಿಬಿದ್ದೆ. ಆ ಸಮಯಕ್ಕೆ ನನ್ನ ತಂದೆಯನ್ನು ನೋಡಿ ನಾನು ಆಶ್ಚರ್ಯಚಕಿತನಾಗಿ ನಿಂತುಬಿಟ್ಟೆ. ಈಗ ಮಾತನಾಡುತ್ತಿದ್ದ ನನ್ನ ತಂದೆ ಕ್ಷಣದಲ್ಲೇ ನನ್ನನ್ನು ಬಿಟ್ಟು ಹೊರಟೋದ್ರ. ಜೀವನ ಇಷ್ಟೇನಾ ಅನ್ನೋದು ನನಗೆ ಅರ್ಥ ಆಗ್ತಿತ್ತು. ಇದೇ ಯೋಚನೆಯೇ ನನಗೆ ಕಾಡಲು ಶುರುವಾಯಿತು. ಇದರಿಂದ ಹೊರಬರೋದಕ್ಕೆ ನನಗೆ ಎಷ್ಟೋ ತಿಂಗಳುಗಳಾಗೋಯಿತು. ನನ್ನ ತಾಯಿ ಕೂಡ ವಿಧವೆಯಾಗಿ ಹೋಗಿದ್ದರು. ಅವರ ಮುಖದಲ್ಲಿ ಒಂದು ರೀತಿಯ ಮೌನ ಕೂಡ ಆವರಿಸಿಕೊಂಡಿತ್ತು. ಇನ್ನು ಮನೆಯ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಂತು. ಇದರಿಂದಾಗಿ ನಾನು ಕೆಲಸ ಹುಡುಕಿಕೊಂಡು ಕೆಲಸಕ್ಕೆ ಹೋದೆ. ಆದರೆ ನನಗೆ ಸಂಬಳ ಮಾತ್ರ ತುಂಬ ಕಮ್ಮಿ ಇತ್ತು. ಕಷ್ಟಪಟ್ಟು ನನ್ನನ್ನು ಸಾಕಿದ ನನ್ನ ತಾಯಿ ನನಗೆ ಬರುತ್ತಿದ್ದ ಸಂಬಳದಿಂದಾನೇ ಅಚ್ಚುಕಟ್ಟಾಗಿ ಮನೆ ಕೂಡ ನಡೆಸ್ತಿದ್ರು. ಇದರ ಮಧ್ಯೆ ನಾನು ಒಂದು ಹುಡುಗಿಯನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದೆ. ಆದರೆ ಅವಳು ತುಂಬ ಚುರುಕಾಗಿದ್ಲು. ನನ್ನನ್ನು ಅವಳು ಮದುವೆಯಾದರೆ ಇದ್ದ ಮನೆ ಕೂಡ ಅವಳ ಹೆಸರಿಗಾಗುತ್ತೆ ಅನ್ನೋದು ಅವಳ ಯೋಚನೆಯಾಗಿತ್ತು. ನನ್ನ ದುಡಿಮೆಯ ಬಗ್ಗೆಯೂ ಅವಳ ಹತ್ರ ನಾನು ಮೊದಲೇ ಹೇಳಿಬಿಟ್ಟೆ. ಅದನ್ನು ಕೇಳಿದ ಅವಳು, ನೋಡಿ, ಮನೆಯಲ್ಲಿ ವಯಸ್ಸಾಗಿರೋ ನಿಮ್ಮ ತಾಯಿ ಮಾತ್ರ ಇರೋದು. ಇನ್ನು ನಮ್ಮ ಮದುವೆಯಾದ ಮೇಲೆ ನಾನೊಬ್ಬಳು ಆ ಮನೇಲಿ ಸೇರ್ತೀನಿ. ಇನ್ನು ಇರೋ ಮೂವರಿಗೆ ಎಷ್ಟು ಅಂತ ಖರ್ಚಾಗ್ಬಿಡುತ್ತೆ ಹೇಳಿ. ಇರೋದರಲ್ಲಿ ಆರಾಮವಾಗಿರಬಹುದು ಬಿಡಿ, ಅದೆಲ್ಲ ನೀವು ಟೆನ್ಷನ್ ತಗೊಳ್ಬೇಡಿ ಎಂದು ಹೇಳಿ ಅವಳು ನನ್ನ ಹತ್ರ ಹೇಳಿದ್ಲು. ಆದರೆ ನಾನು ಅವಳ ಬಗ್ಗೆ ಹೆಚ್ಚೇನು ವಿಚಾರಿಸೋದಕ್ಕೆ ಹೋಗಲಿಲ್ಲ. ಅವಳಿಗೆ 3 ಜನ ತಂಗಿಯರಿದ್ದಾರೆ ಅನ್ನೋ ವಿಷಯ ಮಾತ್ರ ನನಗೆ ಗೊತ್ತಿತ್ತು. ಅದರಲ್ಲಿ ಇವಳು ದೊಡ್ಡವಳು. ಆದರೆ ಅವರ ತಾಯಿ ಮಾತ್ರ ಅವರ ಹೆಣ್ಣು ಮಕ್ಕಳ ಬಗ್ಗೆ ಯಾವುದೇ ರೀತಿ ಕಾಳಜಿನ ವಹಿಸ್ತಾ ಇರಲಿಲ್ಲ. ಅವರಿಗೆ ಇಷ್ಟ ಬಂದ ಹಾಗೆ ಅವರನ್ನು ಬಿಟ್ಬಿಟ್ಟಿದ್ರು. ಅವರಿಷ್ಟದ ಪ್ರಕಾರ ಅವರ ಜೀವನನ ಎಂಜಾಯ್ ಮಾಡ್ತಿದ್ರು. ಆದರೆ ನನಗೆ ಪ್ರೀತಿಯ ಹುಚ್ಚು ತಗಲಿತ್ತು. ಆ ಹುಡುಗಿ ಹೇಗೆ ಇದ್ರೂ ಪರವಾಗಿಲ್ಲ, ಅವಳನ್ನೇ ಮದುವೆಯಾಗಬೇಕು ಅನ್ನೋ ಹುಚ್ಚು ನನಗೆ ತಗಲಿತ್ತು. ಮದುವೆಗೂ ಮುಂಚೆ ನಾನೊಂದು ಸಲ ಅವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೆ. ಅವಳನ್ನು ನೋಡಿದ ನನ್ನ ತಾಯಿ ನನ್ನ ಬಳಿ ಹೇಳಿದ್ರು, ನೋಡಪ್ಪ, ಯಾಕೋ ನನಗೆ ಅವಳನ್ನು ನೋಡಿದ್ರೆ ಸರಿ ಇಲ್ಲ ಅನ್ನಿಸ್ತಿದೆ. ಇವಳ ಜೊತೆ ಮದುವೆ ಮಾಡಿಕೊಳ್ಳುತ್ತೇನೆ ಅನ್ನೋ ಯೋಚನೆ ಏನಾದರೂ ಮಾಡಿದ್ರೆ ದಯವಿಟ್ಟು ನಿಲ್ಲಿಸ್ಬಿಡಪ್ಪ ಎಂದಾಗ ಅವರ ಮಾತನ್ನು ಕೇಳಿ ನನಗೆ ಕೋಪ ಬಂದು, ಅಮ್ಮ, ನೀನು ಈಗಲೂ ಹಳೇ ಕಾಲದವರ ಯೋಚನೆಯಲ್ಲೇ ಇರು. ಅವಳಲ್ಲಿ ಏನು ಕಮ್ಮಿ ಇದೆ ಹೇಳು. ನಾನು ಮದುವೆಯಾದರೆ ಅವಳನ್ನೇ ಮದುವೆಯಾಗೋದು ಎಂದು ಹೇಳಿ ನನ್ನ ತಾಯಿ ಬುದ್ಧಿವಾದ ಹೇಳಕ್ಕೆ ಬಂದರು.
ಅವರನ್ನು ಕಡೆಗಣಿಸ್ಬಿಟ್ಟೆ. ನನ್ನ ತಾಯಿ ಈ ಸಂಬಂಧ ಬೇಡ ಅಂತ ಹೇಳಿ ಎಷ್ಟೋ ತಡೆದ್ರು. ಆದರೆ ನಾನು ಪ್ರೀತಿಯಲ್ಲಿ ಹುಚ್ಚನಾಗಿ ನನ್ನ ಕಣ್ಣಿಗೆ ಏನು ಕಾಣುತ್ತಿರಲಿಲ್ಲ. ಅಮ್ಮ, ನೀನು ನಿಂತು ಮದುವೆ ಮಾಡದೇ ಇದ್ದರೆ ನಾನೇ ಹೋಗಿ ಮದುವೆ ಮಾಡಿಕೊಂಡು ಅವಳನ್ನು ಮನೆಗೆ ಕರ್ಕೊಂಡು ಬರ್ತೀನಿ ಎಂದಾಗ ನನ್ನ ಮಾತನ್ನು ಕೇಳಿ ನನ್ನ ತಾಯಿ ಮನಸ್ಸಲ್ಲೂ ಒಂದು ರೀತಿಯ ಭಯ ಹುಟ್ಟಿಕೊಂಡಿತ್ತು. ಎಲ್ಲಿ ನಾನು ಓಡಿ ಹೋಗಿ ಮದುವೆಯಾಗಿ ಅವಳನ್ನು ಮನೆಗೆ ಕರೆದುಕೊಂಡು ಬಂದುಬಿಡ್ತೀನಿ, ಇದನ್ನು ನೋಡಿ ಎಲ್ಲಿ ಜನ ಆಡ್ಕೊಳ್ತಾರೋ, ಇದರಿಂದಾಗಿ ನನ್ನ ಮರ್ಯಾದೆ ಎಲ್ಲಿ ಹೋಗುತ್ತೋ ಅನ್ನೋ ಕಾರಣದಿಂದಾಗಿ ನನ್ನ ತಾಯಿ ಈ ಮದುವೆಗೆ ಒಪ್ಪಿಗೆ ಕೊಟ್ಟರು. ಸ್ವತಃ ನನ್ನ ತಾಯಿನೇ ನನ್ನ ಜೊತೆ ಮದುವೆಯಾಗುವ ಆ ಹುಡುಗಿ ಮನೆಗೆ ಹೋಗಿ ಈ ಸಂಬಂಧಪಟ್ಟವರ ಜೊತೆ ಮಾತನಾಡಿ ಕೊನೆಗೂ ನನ್ನ ಮದುವೆ ಕೂಡ ಅವಳ ಜೊತೆನೇ ಮಾಡಿದ್ರು. ಆದರೆ ನನ್ನ ಮನೆಗೆ ಸೊಸೆಯಾಗಿ ಬಂದ ರಶ್ಮಿ ಮನೆ ಕೆಲಸದಿಂದ ದೂರ ಇದ್ಲು. ನನ್ನ ತಾಯಿಗೆ ಯಾವುದೇ ರೀತಿ ಮರ್ಯಾದೆ ಕೊಡದೆ ಮನೆಯಲ್ಲಿ ಅವಳದೇ ನಡಿಬೇಕು ಅನ್ನೋ ಹಾಗೆ ನಟಿಸುತ್ತಿದ್ಲು. ನಾನು ದುಡಿತಾ ಇದ್ದ ದುಡಿಮೆಯನ್ನೆಲ್ಲ ನನ್ನ ಹೆಂಡತಿಗೆ ತಂದುಕೊಡ್ತಿದ್ದೆ. ಇದರಿಂದ ನನ್ನ ತಾಯಿಗೆ ಎಷ್ಟೇ ಬೇಜಾರಾದರೂ ಏನು ಮಾತನಾಡದೆ ಅವರ ಪಾಡಿಗೆ ಅವರು ಸುಮ್ಮನಿರ್ತಿದ್ರು. ಆದರೆ ಇದರಿಂದಾಗಿ ದಿನ ಕಳೆದ ಹಾಗೆ ನನ್ನ ಹೆಂಡತಿ ಹಾಗೂ ಅಮ್ಮನ ಜೊತೆ ಜಗಳಗಳು ಹೆಚ್ಚಾಗುತ್ತಲೇ ಬರ್ತಿತ್ತು. ನನ್ನ ಹೆಂಡತಿ ಅವಳ ಮಾತುಗಳಿಂದ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ಲು. ಹಾಗಾಗಿ ನನ್ನ ಹೆಂಡತಿಯೇ ಸರಿ, ನನ್ನ ತಾಯಿಯ ತಪ್ಪಿಲ್ಲದೆ ಇದ್ದರೂ ಅವರದೇ ತಪ್ಪು ಅಂತ ನನಗನ್ನಿಸ್ತಿತ್ತು. ಅಂದು ನನ್ನ ಹೆಂಡತಿ ನನ್ನ ತಾಯಿಯ ಮೇಲೆ ಕಳ್ಳತನದ ಅಪವಾದ ಹಾಕ್ತಾ ನನ್ನ ಹತ್ರ ಬಂದು ಹೇಳಿದ್ಲು, ರೀ, ಬೀರುವಿನಲ್ಲಿದ್ದ ದುಡ್ಡಿಲ್ಲ, ನಿಮ್ಮ ತಾಯಿ ಎತ್ಕೊಂಡು ಹೋಗಿದ್ದಾರೆ. ಮನೇಲಿ ನಾನು ನಿಮ್ಮ ತಾಯಿ ಬಿಟ್ಟರೆ ಬೇರೆ ಯಾರು ಇರೋದಿಲ್ಲ. ನೀವು ಹೋಗಿ ಒಂದು ಸಲ ಚೆಕ್ ಮಾಡಿ ಅಂದಾಗ ಅಮ್ಮ ಹಾಗೆಲ್ಲ ಮಾಡೋದಿಲ್ಲ ಎಂದರೆ ಅವಳು ಬಲವಂತದಿಂದ ನನ್ನನ್ನು ಅವರ ರೂಮನ್ನು ಚೆಕ್ ಮಾಡೋದಕ್ಕೆ ಹೇಳಿದ್ಲು. ಆಗ ನಾನು ಅವರ ರೂಮನ್ನು ಚೆಕ್ ಮಾಡಿದಾಗ ದುಡ್ಡು ಇರುವುದು ನನ್ನ ಕಣ್ಣಿಗೆ ಬಿತ್ತು. ಆದರೆ ಅಮ್ಮ ಕಣ್ಣೀರು ಹಾಕ್ತಾ, ಇದೆಲ್ಲ ನಾನು ಮಾಡಿಲ್ಲಪ್ಪ, ಇದೆಲ್ಲ ನಿನ್ನ ಹೆಂಡತಿದೆ ಕೆಲಸ, ಬೇಕು ಅಂತಾನೆ ನನ್ನ ಮೇಲೆ ಕಳ್ಳತನದ ಅಪವಾದ ಹಾಕ್ತಿದ್ದಾಳೆ ಎಂದು ಅಮ್ಮ ಗೋಲಾಡೋದನ್ನು ನೋಡಿ ನಾನು ನನ್ನ ಹೆಂಡತಿಯನ್ನು ಬೈದೆ. ನೋಡು, ನಿನ್ನ ವಸ್ತುಗಳನ್ನು ನೀನು ಸರಿಯಾಗಿಡುವುದನ್ನು ಕಲಿ, ಅಮ್ಮ ಅಂತಹ ಕೆಲಸ ಮಾಡೋದಿಲ್ಲ, ಇನ್ನೊಂದು ಸಲ ಅಂಥ ಕೆಲಸ ಮಾಡಬೇಡ ನೀನು ಎಂದು ಹೇಳಿ ನಾನು ನನ್ನ ಹೆಂಡತಿಯನ್ನು ಬೈದೆ. ಇದೊಂದು ಕಾರಣದಿಂದಾಗಿ ನನ್ನ ಹೆಂಡತಿಗೆ ನನ್ನ ತಾಯಿಯ ಮೇಲೆ ಇನ್ನಷ್ಟು ದ್ವೇಷ ಹೆಚ್ಚಾಯಿತು. ನಮ್ಮ ಮನೆಗೆ ನನ್ನ ಹೆಂಡತಿಯ ತಾಯಿ ಹಾಗೂ ತಂಗಿ ಆಗಾಗ ಬಂದು ಹೋಗ್ತಿದ್ರು. ಹೀಗೆ ಒಂದು ದಿನ ನನ್ನ ತಾಯಿ ನನ್ನ ಬಳಿ ಬಂದು ಹೇಳಿದ್ರು, ನೋಡಪ್ಪ, ಇಷ್ಟು ದಿನದಿಂದ ನಿನ್ನ ಹೆಂಡತಿ ತಂಗಿ ಬರ್ತಿದ್ಲು, ಆದರೆ ಈಗ ಯಾರ್ಯಾರೋ ಬರ್ತಿದ್ದಾರೆ. ನೀನು ನೋಡಿದ್ರೆ ಬೆಳಗ್ಗೆ ಹೋಗಿ ಸಂಜೆ ಬರ್ತೀಯ, ಮನೇಲಿ ಏನಾಗ್ತಿದೆ ಅಂತ ಸ್ವಲ್ಪನೂ ಗಮನ ಇಲ್ಲದೆ ಇರೋ ಹಾಗಿದೆಯಾ. ಇದೆಲ್ಲ ಇನ್ನು ನನ್ನ ಕೈಯಲ್ಲಿ ನೋಡಿಕೊಂಡು ಇರೋದಕ್ಕಾಗಲ್ಲಪ್ಪ ಎಂದು ಹೇಳಿದರು. ನನ್ನ ತಾಯಿ ನನ್ನ ಬಳಿ ಹೇಳುತ್ತಿರುವುದು ನನ್ನ ಹೆಂಡತಿಯ ಕಿವಿಗೆ ಬೀಳಿ ಅವಳು ನನ್ನ ಬಳಿ ಬಂದು, ನಿಮ್ಮ ತಾಯಿ ಸುಳ್ಳು ಹೇಳ್ತಿದ್ದಾರೆ, ನಿಮ್ಮ ತಾಯಿನ ನೋಡೋದಕ್ಕೆ ಮನೆಗೆ ಯಾರು ಅಂದರೆ ಅವರು ಬರ್ತಿರ್ತಾರೆ, ನಾನೇನಾದರೂ ಕೇಳಕ್ಕೆ ಹೋದರೆ ನನಗೆ ಬಾಯಿಗೆ ಬಂದ ಹಾಗೆಲ್ಲ ಬೈತಾರೆ, ಇವರ ವಿಷಯ ಎಲ್ಲಿ ನಾನು ನಿಮಗೆ ಹೇಳಿಬಿಡ್ತೀನಿ ಅಂತ ಹೇಳಿ ಅದಕ್ಕಿಂತ ಮುಂಚೆನೇ ನನ್ನ ಮೇಲೆ ಬಂದು ಅಪವಾದ ಹಾಕ್ತಿದ್ದಾರೆ ಎಂದು ನನ್ನ ಹೆಂಡತಿ ಹೇಳಿದ ಮಾತನ್ನು ಕೇಳಿ ನನ್ನ ತಾಯಿಯ ಮೇಲೆ ನನಗೆ ಕೋಪ ಬರ್ತಿತ್ತು. ತಕ್ಷಣವೇ ನಾನು, ಅಲ್ಲಮ್ಮ, ದೊಡ್ಡವಳಾಗಿ ನೀನೇ ಇಂತಹ ಕೆಲಸ ಮಾಡೋದಾ, ನಾನು ಎಷ್ಟೊತ್ತ ನಿನ್ನಿಂದ ಸಹಿಸ್ಕೊಂಡು ಹೋಗೋದು ಎಂದಾಗ ಅಮ್ಮ ಹೇಳಿದ್ರು, ಅವಳ ಮಾತನ್ನು ನಂಬಬೇಡ ಅಮ್ಮ, ಅವಳು ಸುಳ್ಳು ಹೇಳ್ತಿಲ್ಲ, ಇರೋದನ್ನೇ ಹೇಳ್ತಿರೋದು. ದೊಡ್ಡವಳಾಗಿ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ ಎಂದಾಗ ನನ್ನ ತಾಯಿ ಎಷ್ಟೇ ಬೇಡಿಕೊಂಡರೂ ಅವರ ಮೇಲೆ ನನಗೆ ಕರುಣೆ ಬರದೆ ಅವರನ್ನು ಮನೆಯಿಂದ ಹೊರ ಕಳಿಸ್ಬಿಟ್ಟೆ. ಮನಸ್ಸಲ್ಲಿ ನನ್ನ ಹೆಂಡತಿ ಸಂತೋಷಪಡ್ತಿದ್ಲು. ಯಾಕಂದರೆ ಅವಳು ಮದುವೆಯಾದಾಗಿನಿಂದ ಬಯಸುತ್ತಿದ್ದಿದ್ದು ಇದನ್ನೇ, ಮನೆಯ ಪೂರ್ತಿ ಜವಾಬ್ದಾರಿ ಅವಳೇ ನಡೆಸಬೇಕು, ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ಮನೆಯಿಂದ ಹೊರ ಹಾಕಬೇಕು ಅನ್ನೋದು ಅವಳ ಗುರಿಯಾಗಿತ್ತು. ಆದರೆ ನನ್ನ ಹೆಂಡತಿ ಪ್ರೀತಿ ಅನ್ನೋ ಹೆಸರಲ್ಲಿ ನನ್ನನ್ನು ನಂಬಿಸ್ಬಿಟ್ಟಿದ್ಲು.
ಹಾಗಾಗಿ ನನಗೆ ನನ್ನ ಹೆಂಡತಿ ಬಿಟ್ಟರೆ ಬೇರೆ ಏನು ಕಾಣಿಸ್ತಿರ್ಲಿಲ್ಲ. ವಿಷಯ ಗೊತ್ತಾಗಿ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಬೈಯೋದಕ್ಕೆ ಶುರು ಮಾಡಿದ್ರು. ಹೆತ್ತ ತಾಯಿಯನ್ನೇ ಮನೆಯಿಂದ ಹೊರಗೆ ಹಾಕಿದ್ಯಾ, ಅವರ ಶಾಪ ನಿನಗೆ ತಟ್ಟುತ್ತೆ ಅಂತ ಹೇಳ್ತಿದ್ರು. ಇದರಿಂದಾಗಿ ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಬಿರುಗಾಳಿ ಬರುತ್ತೆ ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ನಾನು ಕೆಲಸಕ್ಕೆ ಎಂದು ಬೆಳಗ್ಗೆ ಹೋಗಿ ಸಂಜೆ ಬರ್ತಿದ್ದೆ. ಮನೆಯಲ್ಲಿ ನನ್ನ ಹೆಂಡತಿ ಒಬ್ಬಳೇ ಇರ್ತಿದ್ಲು. ದಿನ ಅವಳು ಫೋನಿನಲ್ಲೇ ಬ್ಯುಸಿ ಇರ್ತಿದ್ಲು. ಇದರ ಬಗ್ಗೆ ನಾನು ಅವಳಿಗೆ ಪ್ರಶ್ನೆ ಮಾಡಿದಾಗ ಅವಳು ಹೇಳ್ತಿದ್ಲು, ಅವಳು ಅಮ್ಮ ಹಾಗೂ ನನ್ನ ತಂಗಿಯರು ಫೋನ್ ಮಾಡ್ತಾರಷ್ಟೆ ಅಂತ ಹೇಳ್ತಿದ್ಲು. ಆಗ ನಾನು ಹೇಳ್ತಿದ್ದೆ, ನೋಡು, ನೀನು ಬರ್ತಾ ಬರ್ತಾ ನನ್ನ ಕೂಡ ಕಡೆಗಣಿಸ್ತಿದ್ಯಾ, ಯಾವಾಗ ನೋಡಿದ್ರೂ ಫೋನಲ್ಲೇ ಬ್ಯುಸಿ ಇರ್ತೀಯ ಎಂದಾಗ ನಾನು ಹೇಳಿದ ಮಾತನ್ನು ಕೇಳಿ ಅವಳಿಗೆ ಕೋಪ ಬಂದು, ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆ ಕೆಲಸ ಮಾಡಿ ಸುಸ್ತಾಗಿರ್ತೀನಿ, ಇನ್ನು ನಂದೇ ನನಗೆ ಸಾಕಾಗೋಗಿದೆ. ನನ್ನ ತಾಯಿ ಹಾಗೂ ತಂಗಿಯರ ಜೊತೆ ಫೋನಲ್ಲಿ ಮಾತಾಡಿದ್ರೆ ತಪ್ಪೇನು ಎಂದು ಹೇಳಿ ನನ್ನನ್ನು ಕಡೆಗಣಿಸುವ ರೀತಿ ಮಾತಾಡ್ತಿದ್ಲು. ಇದರಿಂದ ನನಗೆ ಅರ್ಥ ಆಗ್ತಿತ್ತು, ನನ್ನ ತಾಯಿನ ಹೇಗೆ ದೂರ ಮಾಡಿದ್ದ ಹಾಗೆ ನನ್ನನ್ನು ಕೂಡ ದೂರ ಮಾಡ್ತಿದ್ದಾಳೆ ಅನ್ನೋದು. ಹೀಗೆ ಒಂದು ದಿನ ನನಗೆ ವಿಪರೀತ ಜ್ವರ ಇದ್ದಿದ್ದರಿಂದ ನಾನು ಕೆಲಸದಿಂದ ಮನೆಗೆ ಬೇಗ ಬಂದೆ. ಆದರೆ ಮನೆಗೆ ಬಂದ ನನಗೆ ಮನೆಯ ಪರಿಸ್ಥಿತಿಯನ್ನು ನೋಡಿ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿಬಿದ್ದೆ. ಮನೆಯಲ್ಲಿ ನನ್ನ ಹೆಂಡತಿ, ಅತ್ತೆ ಹಾಗೂ ನನ್ನ ಹೆಂಡತಿಯ ತಂಗಿಯರು ಹಾಗೂ ಕೆಲವು ಹುಡುಗರು ಇವರೆಲ್ಲ ಸೇರಿ ಮನೆಯಲ್ಲಿ ಪಾರ್ಟಿ ಮಾಡ್ತಿದ್ರು. ಇದನ್ನೆಲ್ಲ ನೋಡಿದ ನಾನು ಕೋಪದಿಂದ ನನ್ನ ಹೆಂಡತಿಯ ಬಳಿ ಹೋಗಿ, ಏನಿದೆಲ್ಲ ಎಂದು ಹೇಳಿದ್ದಕ್ಕೆ ಅವಳು, ರೀ, ಅದೇನಿಲ್ಲ, ನನ್ನ ತಂಗಿ ಬರ್ತಡೇ ಇವತ್ತು, ಅದಕ್ಕೆ ಅವರ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದರು, ಅದಕ್ಕೆ ಒಂದು ಪಾರ್ಟಿ ಇಟ್ಕೊಂಡಿದ್ವಿ, ಬನ್ನಿ ನೀವು ಎಂದಾಗ, ಇಲ್ಲ, ಯಾಕೋ ನನಗೆ ಕೈಕಾಲು ತುಂಬ ನೋಯ್ತಿದೆ ಎಂದು ಹೇಳಿ ನಾನು ಅಲ್ಲಿಂದ ಸೀದಾ ರೂಮಿಗೆ ಬಂದುಬಿಟ್ಟೆ. ಆದರೆ ನನ್ನ ಹೆಂಡತಿ ಬರ್ತಾ ಬರ್ತಾ ತುಂಬಾ ಫ್ರೀ ಆಗೋಗಿದ್ಲು. ನನಗೆ ಗೊತ್ತಿಲ್ಲದೆ ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅನ್ನೋ ಕೋಪ ನನ್ನಲ್ಲಿತ್ತು. ಬೇಡದೆ ಇರೋ ಖರ್ಚುಗಳನ್ನು ಮಾಡ್ತಾ ದುಡ್ಡನ್ನು ಹೇಗಂದರೆ ಹಾಗೆ ಉಪಯೋಗಿಸುತ್ತಿದ್ಲು. ನನಗೆ ಬರ್ತಾ ಇದ್ದ ಸಂಬಳವನ್ನೆಲ್ಲ ನಾನು ಅವಳ ಕೈಗೆ ಕೊಡ್ತಿದ್ದೆ. ಆದರೆ ಇವತ್ತು ನನಗೆ ನನ್ನ ತಾಯಿಯ ನೆನಪು ತುಂಬಾ ಬರ್ತಿತ್ತು. ನನ್ನ ತಾಯಿ ಹೋದಾಗಿನಿಂದ ಮನೆಯ ವಾತಾವರಣವೇ ಬದಲಾಗಿ ಹೋಗಿತ್ತು. ಮತ್ತೆ ನಾನು ಯಾವ ಮುಖವನ್ನು ಇಟ್ಕೊಂಡು ನನ್ನ ತಾಯಿಯನ್ನು ಹುಡುಕಿ ಕರ್ಕೊಂಡು ಬರಬೇಕು ನನಗೆ ಗೊತ್ತಾಗ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ನನ್ನ ಅಹಂಕಾರ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಿತ್ತು. ದಿನೇ ದಿನೇ ನನ್ನ ಕೆಲಸದಲ್ಲೂ ಲಾಸ್ ಆಗ್ತಾ ಬಂತು. ನಾನು ಕೆಲಸ ಬಿಡುವ ಸನ್ನಿವೇಶ ಬಂದುಬಿಟ್ಟಿತ್ತು. ಇದರಿಂದಾಗಿ ಮನೆಯಲ್ಲಿ ನನ್ನ ಹೆಂಡತಿ ದುಡ್ಡಿಗಾಗಿ ದಿನ ನನ್ನ ಹತ್ರ ಜಗಳ ಮಾಡೋದಕ್ಕೆ ಶುರು ಮಾಡಿದ್ಲು. ನಾನೇನೇ ಹೇಳಿದರೂ ಕೇಳ್ತಾ ಇರಲಿಲ್ಲ. ದುಡಿತಾ ಇರೋ ದುಡ್ಡನ್ನೆಲ್ಲ ನೀವೇ ಇಟ್ಕೊಂಡು ಮನೆಗೆ ದುಡ್ಡು ಕೊಡ್ತೀರಾ, ಇಲ್ಲದೆ ಇರೋ ಮಾತನ್ನು ಹೇಳ್ತೀರಾ ಅಂತ ಹೇಳಿ ನನ್ನ ಜೊತೆ ದಿನೇ ಜಗಳ ಮಾಡ್ತಿದ್ಲು. ಇದನ್ನೆಲ್ಲ ಕೇಳಿದ ನಾನು, ಇಷ್ಟು ದಿನದಿಂದ ಕೊಟ್ಟ ದುಡ್ಡನ್ನೆಲ್ಲ ಏನು ಮಾಡಿದೆ ಎಂದು ನಾನು ಪ್ರಶ್ನೆ ಮಾಡಿದಾಗ ಅದಕ್ಕೆ ಅವಳು ಹೇಳ್ತಿದ್ಲು, ನೀವು ಕೊಡ್ತಾ ಇದ್ದ ದುಡ್ಡೆಲ್ಲ ಮನೆ ಖರ್ಚಿಗೆ ಸಾಕಾಗ್ತಿತ್ತು ಎಂದಾಗ, ಇದ್ದ ನಮ್ಮಿಬ್ಬರಿಗೋಸ್ಕರ ಎಷ್ಟು ಮನೆ ಖರ್ಚಾಗುತ್ತೆ? ಹೌದು, ನೀವು ಮನೆ ನಡೆಸಿದ್ರೆ ನಿಮಗೆ ಗೊತ್ತಾಗ್ತಿತ್ತು ಮನೆ ಖರ್ಚು ಹೇಗಿರುತ್ತೆ ಅಂತ ಹೇಳಿ ಎಂದು ಹೇಳಿ ನನ್ನ ಜೊತೆ ವಾದ ಮಾಡ್ತಿದ್ಲು. ಇದರಿಂದಾಗಿ ಮಾತಿಗೆ ಮಾತು ಬೆಳೆದು ನಮ್ಮಿಬ್ಬರ ಮಧ್ಯೆ ಜಗಳಗಳು ಹೆಚ್ಚಾಗ್ತಾ ಬರ್ತಿತ್ತು. ಹೀಗೆ ಒಂದು ದಿನ ನಾನು ಕೆಲಸದಿಂದ ಮನೆಗೆ ಬಂದಾಗ ನಮ್ಮ ಮನೆ ಬಾಗಿಲು ಹಾಕಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಹೆಂಡತಿಗೆ ಫೋನ್ ಮಾಡಿದ್ರೆ ಅವಳ ಫೋನು ಸ್ವಿಚ್ ಆಫ್ ಬರ್ತಿತ್ತು. 10-15 ನಿಮಿಷ ಕಾದು ನಾನು ಬಾಗಿಲನ್ನು ಬಡಿದೆ. ಮನೆಯ ಒಳಗೆ ಹೋದ ನನಗೆ ಅಲ್ಲಿಯ ದೃಶ್ಯವನ್ನು ನೋಡಿ ನಾನೇ ಬೆಚ್ಚಿಬಿದ್ದೆ. ರೂಮಲ್ಲಿದ್ದ ಬೀರುವಿನ ಬಾಗಿಲು ತೆಗೆದಿತ್ತು. ಅಡುಗೆ ಮನೆಯಲ್ಲಿದ್ದ ಕೆಲವು ಪಾತ್ರೆಗಳು ಕೂಡ ಖಾಲಿಯಾಗಿದ್ದವು. ಬೀರುವಿನಲ್ಲಿದ್ದ ದುಡ್ಡು ಹಾಗೂ ಒಡವೆಗಳೆಲ್ಲ ಯಾರೋ ಎತ್ತಿರೋ ಹಾಗೆ ಕಾಣಿಸ್ತಿತ್ತು. ಇದನ್ನೆಲ್ಲ ನೋಡಿ ನನಗೆ ಗಾಬರಿಯಾಯಿತು. ಸೋಫಾ ಬಳಿ ಬಂದು ನಿಂತಾಗ ಅಲ್ಲಿದ್ದ ಒಂದು ಪತ್ರವನ್ನು ನೋಡಿ ತಕ್ಷಣವೇ ನಾನು ಆ ಪತ್ರವನ್ನು ಓದಲು ಶುರು ಮಾಡಿದೆ. ಆಗ ಅದರಲ್ಲಿ ನನ್ನ ಹೆಂಡತಿ, ನೋಡಿ, ಇಲ್ಲಿಗೆ ನನ್ನ ಹಾಗೂ ನಿಮ್ಮ ಸಂಬಂಧ ಕೊನೆಯಾಯಿತು ಅಂತ ತಿಳ್ಕೊಳ್ಳಿ.
ಇನ್ನು ನಾನು ನಿಮ್ಮ ಜೊತೆ ಇರೋದಕ್ಕಾಗೋದಿಲ್ಲ. ಹೆತ್ತ ತಾಯಿಯನ್ನು ಮನೆಯಿಂದ ಹೊರಹಾಕಿದ ನಿಮಗೆ ಜೀವನ ಪೂರ್ತಿ ಜೊತೆಯಲ್ಲಿ ಇಟ್ಕೊಳ್ತೀರಾ ಅನ್ನೋ ಭರವಸೆ ಕೂಡ ನನಗಿಲ್ಲ. ನನಗೂ ನನ್ನ ಜೀವನನೇ ಮುಖ್ಯ. ನನಗೆ ನಾನು ಸಂತೋಷವಾಗಿರುವುದು ಮುಖ್ಯ. ಅದಕ್ಕೆ ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ. ನನಗೆ ಗೊತ್ತು ಇದರಿಂದ ನಿಮಗೆ ತುಂಬ ಅವಮಾನಗಳಾಗುತ್ತೆ ಅಂಥೇಳಿ. ಆದರೆ ನನಗೂ ನಂದಿಯಾದ ಜೀವನವಿದೆ. ನಿಮ್ಮ ಹಿಂದೆ ನನ್ನ ಇಡೀ ಜೀವನನ ಹಾಳು ಮಾಡಿಕೊಳ್ಳೋದಕ್ಕೆ ಆಗೋಲ್ಲ ಎಂದು ಹೇಳಿ ನನ್ನ ಹೆಂಡತಿ ಬರೆದಿರುವ ಪತ್ರವನ್ನು ನೋಡಿ ನನ್ನ ತಲೆಯ ಮೇಲೆ ಕಲ್ಲು ಬಿದ್ದ ಹಾಗಾಯಿತು. ತಕ್ಷಣವೇ ನಾನು ಕೆಳಕ್ಕೆ ಕುಸಿದು ಬಿದ್ದೆ. ನನ್ನ ತಲೆಯನ್ನು ಹೊಡೆದುಕೊಂಡು ಅಳುವುದಕ್ಕೆ ಶುರು ಮಾಡಿದೆ. ಮನೆಯಲ್ಲಿದ್ದ ಒಡವೆ, ಪಾತ್ರೆ, ದುಡ್ಡನ್ನೆಲ್ಲ ಎತ್ಕೊಂಡು ಅವಳು ಓಡಿ ಹೋಗಿದ್ಲು. ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ದ ನನ್ನ ಹೆಂಡತಿ ಇಂತಹ ಕೆಲಸ ಮಾಡಿದ್ಲು ಅನ್ನೋದು ನನಗೆ ನಂಬೋದಕ್ಕಾಗ್ತಿರ್ಲಿಲ್ಲ. ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿತ್ತು. ನನ್ನ ಮನಸ್ಸು ಭಾರವಾಗಿತ್ತು. ಕೆಲಸವನ್ನು ಕಳೆದುಕೊಂಡು ನಾನು ತಿನ್ನೋ ಊಟಕ್ಕೂ ಪರದಾಡೋ ಹಾಗಾಗೋಯ್ತು. ಇದೆಲ್ಲ ನಾನು ನನ್ನ ತಾಯಿಯ ಜೊತೆ ಮಾಡಿದ ಪಾಪಕ್ಕೆ ಆ ದೇವರು ಕೊಡ್ತಾ ಇರೋ ಶಿಕ್ಷೆ ಎಂದು ಹೇಳಿ ನಾನು ಕಣ್ಣೀರು ಹಾಕ್ತಾ ಪಶ್ಚಾತ್ತಾಪ ಪಡ್ತಿದ್ದೆ. ಮುಂದೆ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ನನ್ನ ತಾಯಿಯನ್ನು ಹುಡುಕಲು ಹೊರಟೆ. ಹೊಟ್ಟೆ ಹಸಿವಿನಿಂದ ನನ್ನ ತಾಯಿಯನ್ನು ಹುಡುಕಲು ಹೋದಾಗ ದಾರಿಯಲ್ಲಿ ನನಗೆ ತಲೆ ಸುತ್ತು ಬಂತು. ನನ್ನನ್ನು ನೋಡಿ ಒಂದು ಗಾಡಿ ನನ್ನ ಬಳಿ ಬಂದು ನಿಂತಿತು. ಅದರಿಂದ ಇಳಿದ ಆ ಮನುಷ್ಯ, "1 ನಿಮಿಷ ಸ್ವಾಮಿ, ಈ ಊಟ ತಗೊಳ್ಳಿ" ಎಂದಾಗ ಆಶ್ಚರ್ಯದಿಂದ ನಾನು ಆತನನ್ನು ನೋಡಿದೆ. ಆದರೆ ತಕ್ಷಣವೇ ನನ್ನ ಗಮನ ಆ ಗಾಡಿಯ ಹಿಂದೆ ಇರುವ ಆ ಹೆಣ್ಣಿನ ಮೇಲೆ ಹೋಯಿತು. ಆಕೆಯನ್ನು ನೋಡಿದ ತಕ್ಷಣ ನಾನು ನಿಂತಲ್ಲೇ ಕುಸಿದು ಬಿದ್ದ ಹಾಗಾದೆ. ಯಾಕಂದರೆ ಆಕೆ ಬೇರೆ ಯಾರೂ ಅಲ್ಲ, ನಾನು ಮನೆಯಿಂದ ಹೊರಹಾಕಿದ ನನ್ನ ತಾಯಿ. ಅವರನ್ನು ನೋಡಿದ ತಕ್ಷಣ ಅವರನ್ನು ತಬ್ಬಿಕೊಂಡು ಒಂದೇ ಸಮನೆ ದುಃಖದಿಂದ ನನ್ನ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯಿತು. "ಅಮ್ಮ, ನನ್ನನ್ನು ಕ್ಷಮಿಸ್ಬಿಡು. ನಾನು ನಿನ್ನನ್ನು ಎಷ್ಟೋ ಕಡೆ ಹುಡುಕಿಬಿಟ್ಟೆ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಕ್ಷಮಿಸೋದಕ್ಕೆ ಆಗದೇ ಇರುವಂತಹ ತಪ್ಪನ್ನು ನಾನು ಮಾಡಿದ ಮೇಲೆ ನನ್ನ ಜೀವನವೇ ನರಕ ಆಗೋಯ್ತು. ಈಗ ನನಗೆ ಅದರ ಅರಿವಾಗ್ತಿದೆ. ನಿನ್ನ ಶಾಪ ನನಗೆ ತಗಲಿಬಿಡ್ತು. ನನ್ನನ್ನು ಕ್ಷಮಿಸಮ್ಮ" ಎಂದು ಹೇಳಿ ನಾನು ನನ್ನ ತಾಯಿಯ ಕಾಲಿಗೆ ಬಿದ್ದೆ. ಅದನ್ನು ನೋಡಿದ ನನ್ನ ತಾಯಿ, "ಬೇಡಪ್ಪ, ಈ ರೀತಿ ಕಣ್ಣೀರು ಹಾಕಬೇಡ, ಎದ್ದೇಳು. ಯಾವ ತಾಯಿನೂ ಮಗನಿಗೆ ಶಾಪ ಕೊಡೋದಿಲ್ಲ. ಇದೆಲ್ಲ ನಾವು ಮಾಡಿದ ಕರ್ಮಗಳಷ್ಟೇ. ನೀನು ಮಾಡಿದ್ದು ತಪ್ಪು ಅಂತ ಹೇಳಿ ನಿನಗೆ ಅರ್ಥ ಆಗಿದೆ. ಅದರ ಪಶ್ಚಾತ್ತಾಪ ಕೂಡ ಆಗಿದೆ ಅಂದಮೇಲೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಇಲ್ಲಪ್ಪ. ಅಮ್ಮ, ಈಗಲಾದರೂ ನಿನ್ನ ಸೇವೆ ಮಾಡೋ ಅವಕಾಶ ಕೊಡು. ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ನನ್ನ ಜೊತೆ ಬಾ" ಎಂದಾಗ, "ನೋಡು ಮಗನೇ, ಎಷ್ಟಾದರೂ ನಂದು ತಾಯಿ ಮನಸ್ಸು. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರೂ ತಾಯಿಯಾಗಿ ನಾವು ಕ್ಷಮಿಸ್ಬಿಡ್ತೀವಿ. ಆದರೆ ವಯಸ್ಸಾದ ಮೇಲೆ ಮಕ್ಕಳು ನಮ್ಮನ್ನು ಕಸಕ್ಕಿಂತ ಕಡೆ ಮಾಡಿಬಿಡ್ತಾರೆ" ಎಂದು ಹೇಳಿ ನನ್ನ ತಾಯಿ ನನ್ನನ್ನು ಕ್ಷಮಿಸಿ ಮನಸಾರ ನನ್ನ ಜೊತೆ ಬರಲು ಒಪ್ಪಿಕೊಂಡ್ರು. ನಾನು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪವಾಗಿ ನಾನು ನನ್ನ ತಾಯಿಯ ಸೇವೆ ಮಾಡ್ತಾ ನನ್ನ ತಪ್ಪುಗಳನ್ನು ತಿದ್ದುಕೊಂಡು ನನ್ನ ತಾಯಿಯನ್ನು ಸಂತೋಷವಾಗಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನಪಟ್ಟೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.